ತುಂಬ ಜನ ಡೈಲಿ ವಾಕ್ ಮಾಡ್ತಾರೆ. ಸೊ ನಾನು ಈ ಫೀಲ್ಡಲ್ಲಿದ್ದೀನಿ. ಇಲ್ಲಿ ಮಿನಿಮಮ್ ಡೈಲಿ ಏನಂತಂದ್ರೂ ಒಂದು 50 ಮೆಂಬರ್ಸ್ ಪ್ಲಸ್ ವಾಕ್ ಮಾಡ್ತಾರೆ ಡೈಲಿ. ಸೊ ತುಂಬ ಜನ ತುಂಬ ರೀಸನ್ ಇರುತ್ತೆ. ವೆಯ್ಟ್ ಲಾಸ್ಗಂತ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ. ಡಯಾಬಿಟೀಸ್ ಮತ್ತು BP ಕಂಟ್ರೋಲ್ ಆಗಲಿ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ಕೆಲವರಿಗೆ ಸಜೆಸ್ಟ್ ಮಾಡಿರ್ತಾರೆ ಡಾಕ್ಟರ್ಸು, ನೀವು ತೂಕ ಕಡಿಮೆ ಮಾಡ್ಕೋಬೇಕು ಅಂತ. ಸೊ ಅದಕ್ಕೆ ವಾಕ್ ಮಾಡ್ತಾ ಇರ್ತಾರೆ. ಕೆಲವರು ನಾನು ಹೆಲ್ದಿ ಆಗಿರಲಿ, ಇನ್ನೂ ಚೆನ್ನಾಗಿರಲಿ ಅಂತ ವಾಕ್ ಮಾಡ್ತಾ ಇರ್ತಾರೆ. ಸೊ ವಾಕಿಂಗ್ ಒಳ್ಳೇದಾ ಅಥವಾ ಕೆಟ್ಟಿದ ಅಂತ ನೋಡೋಕೆ ಹೋದರೆ ವಾಕಿಂಗ್ ತುಂಬ ಒಳ್ಳೆಯದು ಹಾರ್ಟ್ ಹೆಲ್ತಿಗೆ. ಸೊ ಹಾರ್ಟಲ್ಲಿರೋ ಮಸಲ್ಸು ಚೆನ್ನಾಗಿ ಕೆಲಸ ಮಾಡ್ತವೆ. ಆಕ್ಸಿಜನ್ಸು ನಮ್ಮ ಇಂಟರ್ನಲ್ ಆರ್ಗನ್ಸ್ಗೆ ಚೆನ್ನಾಗಿ ಸಪ್ಲೈ ಆಗುತ್ತೆ. ಸೊ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ. ಬಟ್ ಇದರಿಂದ ತೂಕ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ, ತೂಕ ಕಡಿಮೆ ಆಗೋದು ನಮ್ಮದು ಓವರ್ ಆಲ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್. ಸೊ ನಮ್ಮ ನೀರಿನ ಹ್ಯಾಬಿಟ್, ನಮ್ಮ ಊಟದ ತಟ್ಟೆ, ವ್ಯಾಯಾಮ ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ ತೂಕದ ವಿಷಯದಲ್ಲಿ. ಸೊ ನಮ್ಮ ಮೆಟಬಾಲಿಸಮ್ ರೇಟ್, ಸೊ ಇದೆಲ್ಲದು ಚೆನ್ನಾಗಿದ್ರೆ ಅಥವಾ ಒಂದು ಹೆಲ್ದಿ ಆಗಿದ್ರೆ ಮಾತ್ರ ವೆಯ್ಟ್ ಲಾಸ್ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಜಸ್ಟ್ ಬರೀ ವಾಕಿಂಗಿಂದ ಅಥವಾ ದಿನಕ್ಕೆ ನಾನು 5,000 ಹೆಜ್ಜೆ ನಡಿತೀನಿ, 10,000 ಹೆಜ್ಜೆ ನಡಿತೀನಿ, ಇದರಿಂದ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಖಂಡಿತ ಆಗಲ್ಲ. ಸೊ ಇದಕ್ಕೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ಹೆಲ್ದಿ ರೂಟೀನು ಸಪೋರ್ಟ್ ಮಾಡುತ್ತೆ. ಮತ್ತು ತುಂಬ ಜನ ವಾಕಿಂಗ್ ಮಾಡ್ತಾರೆ. ನೀವು 20-30 ನಿಮಿಷಕ್ಕಿಂತ ಜಾಸ್ತಿ ವಾಕ್ ಮಾಡ್ತಿದ್ದಾರೆ ಅಂತಂದರೆ ನೀವು ನೀರು ಬಾಟಲ್ ಕ್ಯಾರಿ ಮಾಡಲೇಬೇಕು.